ಜ್ಞಾನಗುಂದಿ ಮಾತಾ ಮಾಣಿಕೇಶ್ವರಿ ಅವರ ಸನ್ನಿಧಿಯಲ್ಲಿ ನಾವು ಹೇಳುವುದೇನೆಂದರೆ, ನೋಡಪ್ಪ, ಶಿವಯ್ಯ ಅಂದರೆ ಅವ ದೊಡ್ಡ ಒಂದು ಕ್ರಿಮಿನಲ್. ಅವ ಏನು ಮಾಡ್ತಾನೆ, ಅಮ್ಮವರು ಸಮಾಧಿ ಆಗಿ ಒಂದು ವಾರೇ ಆಗಿಲ್ಲ, ಮಾತಾಕಿ ಜೈ ಅನ್ಬಾರ್ದು, ಸ್ವಾಮಿಗೆ ಜೈ ಅಂತ ಅನ್ಬೇಕಂತ ಅಂದಾನ. ಅದು ವಿಡಿಯೋ ಅದ ನಮ್ಮ ಬಳಿ, ವಿಡಿಯೋ ಆಡಿಯೋ ಎಲ್ಲ ಒಂದು ವಾರನೇ ಆಗಿಲ್ಲ ಅಮ್ಮವ್ರ ಸಮಾಧಿ ಆಗಿ. ಅವ್ನು ಚಲೋ ಮೈಕ್ ತಗೊಂಡು ಮಾತಾಡ್ಕೋತ ಮಾತಾಕಿ ಜೈ ಅನಗ್ರಿ, ಸ್ವಾಮಿಗೆ ಜೈ ಅನ್ನಲ್ಲ ಅಂತ 4 ಸಲ ನಾವು ವಿಡಿಯೋ ಅದ ನಮ್ಮ ಬಳಿ. ಅವನು ಏನಿದ್ರು ಪ್ರಭಾವ, ಅಮ್ಮೋರು ಸಮಾಧಿ ಆದ ದಿವ್ಸನು ನಮಗ ಫೋನ್ ಮಾಡ್ಯಾನ. ನಾನು ನಮ್ಮ ಸತ್ಯನಾರಾಯಣ ರೆಡ್ಡಿ, ಯಾನಗುಂದಿ ದೊಡ್ಡ ಮೋನಪ್ಪ ಅಂತ 3 ಹೋಗಿ ಮ್ಯಾಕ ಕರೆಕ್ಟ್ ಹೋದ್ಮೇಲೆ ಅಮ್ಮೋರ್ ಮೈ ಮೇಲೆ ಬಟ್ಟಿ ಇಲ್ಲ ಮಗ, ಹಿಂಗ ಉಲ್ಟಾ ಆ ಕಡೆ ಯಾಕೆ ತೋರ್ಸ್ಲಕತ್ತ ನಮ್ಗ, ಈ ಕಡೆ ಬೆಳ್ಳಗೆ ಗಾಯ ಕಾಣ್ಲಕತ್ತದ ನಮ್ಗ. ಅವಾಗ ನಮ್ಮ ಪರಿಸ್ಥಿತಿ ಏನಿರ್ಬೇಕು? ಆಕ್ಟಿಂಗ್ ಮಾಡ್ಕೋತ ಅಳಗತ್ತ ನಾವು ಬಟ್ಟಿ ಹಿಂಗ್ ಬಾರಿಗೆ ಇಟ್ಕೊಂಡು ಆಕ್ಟಿಂಗ್. ಒಂದು ಫಸ್ಟ್ ಎವಿಡೆನ್ಸ್ ನಾನೇ ಇರ್ತೀನಿ. ಕರೆಕ್ಟ್ 5:45 ಅಮ್ಮಂದು ನಮ್ಗೆ ಫೋನ್ ಮಾಡಿದ್ದು ಎಲ್ಲ ರೆಕಾರ್ಡ್ಸ್ ಅವೆಲ್ಲ. ನಾವು ಆ ಟೈಮ್ನಾಗ ನಮ್ಮ ಹಾಲತ್ ನಮ್ಗೆ ಅರ್ಥ ಆಗಲಾಗ್ಯದ. ನಮ್ಗೆ ಏನ್ ಕೇಳ್ತೀವಿ ನಾವು. ಮತ್ತೇನಂತಾನ, ಅಮ್ಮೋರು ಸಮಾಜದಾಗ ಒಳಗಿಟ್ಟವಾಗ ಹಿಂಗ ಕಣ್ಣು ತೆರೆದು ನೋಡಿದ್ರಂತ. ಅದು ವಿಡಿಯೋ ಅದೊಂದ, ವಿಡಿಯೋ ಆಡಿಯೋ ಎಲ್ಲ ಅದೊಂದಾಯ್ತಾ. ಈಗ ಮೊನ್ನೆ ಒಂದು ಹೋಟೆಲ್ ಬಳಿ ಜಾಗ ಒಬ್ರಿಗೆ ಕೊಟ್ಟಾನ, ಯಾರಿಗೆ ಇನ್ಫಾರ್ಮೇಶನ್ ಇಲ್ಲ ಅಂತ ಅವನೇ ಅಗ್ರಿಮೆಂಟ್ ಮಾಡಿ ಕೊಟ್ಟಾನ. ಅಮ್ಮೋರು ಜಾಗ 40/40 ಜಾಗ ಹೈವೇ ರೋಡಿಗೆ ಯಾರಿಗೆ ಟ್ರಸ್ಟ್ ನಲ್ಲಿ ಗೊತ್ತಿರ್ಲಾರ್ದಂಗ ಅವನೇ ಮಾಡಿ ಕೊಟ್ಟಾನ. ಹಿಂದೆ ಸರಿ ಸಿದ್ದರಾಮಯ್ಯ ಸಿಗ್ನೇಚರ್ ಮಾಡ್ಸಾನ. ಅದೊಂದಾಯ್ತಲ್ಲ. ಆ ನಾಳೆಗೆ ಮೀಟಿಂಗ್ ಅನ್ನೋ ಹೊತ್ತಿಗೆ ನನಗೆ ಫೋನ್ ಮಾಡ್ಯಾನ, ಬಾ ಅಂತಂದು ನಾನು 4 ಮಂದಿ ಜೊತೆ ಇಟ್ಕೊಂಡು ಎವಡೆ ನನ್ನ ಕರೆಕ್ಷನ ಓದೇವು, ಕುಂತೇವು, ಮಾತಾಡಿದೆವು. ಸಿದ್ದರಾಮಪ್ಪ ನಾನು ನಿಂದೊಂದು 4 ಮಂದಿ ಹೊಡೆತಿರ್ಬೇಕಲ್ಲ, ಆತನ ಭಕ್ತರು ನಮ್ಮ ಭಕ್ತರು ಎಲ್ಲ ಒಂದೇ ಅವರು. ಕುಂತ ಮೇಲೆ ನೋಡಪ್ಪ ಏನೇನು ಹೇಳ್ದ, ನಾಳೆಗೆ ಮೀಟಿಂಗ್ ಅದ ಹಂಗೆ ಅಂತ. ಮತ್ತೆ ಮೀಟಿಂಗ್ ಇದ್ರಪ್ಪ, ನಮ್ ಮುತ್ತೆ ಇಷ್ಟೊಂದು ದುಡ್ದನ, ಇಷ್ಟು ಮಾಡ್ಯಾನ, ತಿಳ್ಕೂರ್ ಬಳಿ ಓಡಿಸ್ಕೊಣ, ಇದು ಮಾಡ್ಯಾನ, ನಮ್ ಬ್ರಹ್ಮಾನಂದ ರೆಡ್ಡಿ ಅಣಗೊಬ್ಬನ ಮೆಂಬರ್ ತಗೋ ಅಂತ ಅಂದ. ನಾನು 5 ವರ್ಷ ಹಿಂಗ್ ತಗೊಳಕ್ ಬರಂಗ ಅಂತ ಹಿಂಗ ಗಡ್ಡ ಕೂಲ್ ಕಡ್ಕೋತ ಹೇಳಕತ್ತ ನಾನು. ಆಯ್ತಲ್ಲಪ್ಪ ಹೋಗ್ಲಿ, ಅದು ಬಿಡು. ಒಂದ್ 2 ಲಕ್ಷ ರೂಪಾಯಿ ನಾನೇ ಸ್ವಂತ ನಿಮ್ಗೆ ಕೊಡ್ತೀನಿ. ನಾವು ಮುಖ್ಯದ ಒಂದು ಸ್ಟ್ಯಾಚ್ಯೂ ಇಡಮ್, ಸಿಡಿ ಬಲ್ಲೆ ನೀಡಮು, ಬಸ್ ಸ್ಟ್ಯಾಂಡ್ ಬಲ್ಲೆ ನೀಡಮು, ಎಲ್ಲೇ ಇಡಮ್ ಅಂತ. ಇಲ್ಲ ಅಮ್ಮ ಅಲ್ಲಿ ಹೇಳಿಲ್ಲ, ಬುಗ್ಗದ ಬಲ್ಲಿ ಇಡಂತ ಹೇಳ ಅಮ್ಮ ಅಂತ ಹೇಳ. ನಾ ಹೇಳ್ದ, ನಮ್ಮ ಮುಖ್ಯನ ಮಾರಿಗೆ ಎಂಡಿ ಹೊಡ್ಬೇಕಂತ ಹೇಳಕತ್ತೀನಿ. ನೀನು ಇವೆಲ್ಲ ಕಳ್ಳೆ ವ್ಯಾಪಾರ ನಡಂಗಿಲ್ಲ ನಮ್ಮ ಬಲ್ಲಿ. ನಾಳೆ ಮುಂಜಾನೆ ನಾನೇ ಫೈಟ್ ಮಾಡ್ತೀನಿ, ಮೀಟಿಂಗ್ದಾಗ ಬರ್ತೀನಿ, ಅವಾಗ ಈ ಫೇಸ್ ಟು ಫೇಸ್ ನೋಡ್ಕೊಂಬಂತ ಹೇಳಿ. ಇವಾಗೆಲ್ಲ ಪಬ್ಲಿಕ್ ಎಲ್ಲ ದಂಗೆ ಹೇಳ್ತಾರ. ಒಂದಿನ ಅವನಿಗೆ ಒದ್ದು ಓಡಿಸೋದು ಒಂದೇ ಹೋದ ನೋಡಿ ಲಾಸ್ಟ್ ಜನ ಬಹಳ ಅವ್ನು ಹೇಳ್ಬೇಕು. ಅವನು ಹಳೆಗೆ ಏನ್ ಮಾಡ್ಯಾನ, ಮೊನ್ನೆ ಒಂದು 2 ಕೋಟಿ ಪ್ರಾಪರ್ಟೀಸ್ ಕೊಟ್ಟಾನ. ಇಲ್ಲಿ ಪಾಣಿ ಗೀಣಿ ಡಾಕ್ಯುಮೆಂಟ್ಸ್ ಎಲ್ಲ ಅವನು ಶಿವಯ್ಯ, ಅವನ ಹಳೆಯ ದಾಸರಿ ಏನಾದ್ರಿ ಡಾಕ್ಯುಮೆಂಟ್ಸ್ ಕೊಟ್ಟಿನಿ. ಮಗಳಿಗೆ ಅವನಿಗೆ ಇನ್ನ ಅಲ್ಲಿ ಕೋಕಾಪೇಟದಾಗ ಒಂದು ಮನಿ ಕೊಟ್ಟಾನ. ಅವನಿಗೂ ಎಲ್ಲ ಡಾಕ್ಯುಮೆಂಟ್ಸ್ಗೆ ಸಾತಾವೆಲ್ಲ ಹಿಂಗ ಮಾಮೂಲಿ ಇಲ್ಲ. ಇವಾಗ ನೋಡು, ಕನಿಷ್ಠ ಅಂದ್ರೆ ಒಂದು 40 ದುಕಾನ ಗೇಟಿಂಗ್ ಮೇಲೆ ಒಂದು 30 ದುಕಾನ. ಬೇಕಿದ್ದವ್ರು 10 ಮಂದಿ ಕಿರಾಯಿನ ಕೊಡಂಗಿಲ್ಲ. ಅವ್ರಿಗೆ ಕಿರಾಯಿ ಕೇಳಂಗಿಲ್ಲ. ರೆಗ್ಯುಲರ್ ಕಿರಾಯಿ ನಮ್ದು 1 ವರ್ಷದಿಂದ ಅಡ್ವಾನ್ಸ್ ಇರ್ತದ ನಮ್ದು. ರಿಸಿಪ್ಟ್ ಅವ ಇವಾಗ ಎಲ್ಲ ಟೋಟಲ್ ರಿಸಿಪ್ಟ್ ಅವ. ಇವಾಗ 8 ಮಂದಿ ಅಲ್ಲಿ ಕಿರಾಯಿ ಕೊಡ್ಲಾರ್ದವ್ರ ಬೇಕಂದ್ರೆ ಅವ್ರಿಗೆ ಫಂಕ್ಷನ್ ಹಾಲ್ ಕೊಟ್ಟಿವಿ, ದುಕಾನ್ ಕೊಟ್ಟಿವಿ, ಒಂದು ದುಕಾನ್ ಫ್ರೀ ಕೊಟ್ಟ ನಾವು ನಮ್ಗ. ಹಂಗೆ ಫ್ರೀ ಕೊಟ್ಟರೆ ಯಾವಾಗ ನಮ್ಮ ಮಕ್ಕಳು 2 ಲಗ್ನ ಮಾಡಿದ್ರು ನಾವು ಬಾಯ್ ಜಪ್ತ ಅದ್ರ ಫಂಕ್ಷನ್ ಹಾಲ್ ಎಷ್ಟು ರೆಂಟ್ ಇರ್ತಲ್ಲ, ರೆಂಟ್ ಎಲ್ಲ ರಿಸಿಪ್ಟ್ ಅವ ನಮ್ಗೆ. ಟೋಟಲ್ ರಿಸಿಪ್ಟ್ ಇಟ್ಕೊಂಡೆ ಕೆಲಸ ಮಾಡ್ತೀನಿ ನಾನು. ಅವ್ರ ಮೇಲೆ GST ನಂಬರ್ ಇಲ್ಲ, ಎಲ್ಲ ಟೋಟಲ್ ಆಗ್ಬೇಕು ನಮ್ಮ. ಫೇಕ್ ಎಲ್ಲ ಫೇಕ್ ರಿಸಿಪ್ಟ್, ಟೋಟಲ್ ಫೇಕ್. ಅಲ್ಲಿ ನಡೆದೇ ಫೇಕ್ ಎಲ್ಲ. ಒಂದು ರಿಸಿಪ್ಟ್ ಮೇಲೂ GST ನಂಬರ್ ಇಲ್ಲ. ಎಲ್ಲ ನಡೆದ ಕೇಸ್ಗಳು ನಡೆದವ, ಎಲ್ಲ ಫೈಟ್ ನಡೆದವ. ಎಲ್ಲ ಆದ್ಮೇಲೆ ಒಂದಿನ ಸ್ಟ್ರೈಕ್ ಮಾಡ್ತೀವಿ. ಲಾಸ್ಟಿಗೆ ಊರಾಗ ಮಂದಿಗೆಲ್ಲ ಎಬ್ಬಿಸ್ಕೊಂಡು ಬರ್ತೀವಿ ಗುಡ್ಡ ಮೇಲೆ ಅಷ್ಟೇ. ಮಂದಿಗೆ ತಲೆ ಉಕ್ಕೋಬೇಕಲ್ಲ ಪೂರಾಗ, ಮಂದಿಗೂ ಸ್ಟಡಿ ಆಗ್ಬೇಕು. ಊರಾಗಿನ ಮಂದಿ ಊಟಕ್ಕೆ ಹೋದ್ರೆ ಅಂದ್ರೆ ಎಬ್ಸಿ ಕಳಿಸ್ತಾರ. ಊಟಕ್ಕೆ ಹೋದ್ರೆ 1 ಸಲ 2 ಸಲ ಹೋಗಿರ್ತಾರೆ. ಯಾರೋ ಹಸುವಾಗಿರ್ತಾ ಹೋಗಿರ್ತಾರಲ್ಲ, ಅವ್ರಿಗೆ ಎಬ್ಸಿ ಕಳ್ಸೋ ಅಂತ ಹೇಳಿ ಕಳಿಸ. ನೀವು ಆಲ್ರೆಡಿ ಎವಿಡೆನ್ಸ್ ಅವ ನಮ್ಮಲ್ಲಿ. ಅದು ಅವ್ರಿಗೆ ಗೊತ್ತಾಗ್ಬೇಕ್ರಿ. ನಾವೇನು 1 ದಿವ್ಸ ಹೋಗೋರಲ್ಲ, ಯಾವಾಗನಾಗ ವರ್ಷಿಗೆ 1 ಸಲ ಹೋಗ್ತೀವಿ. ಹೋದ್ರು ನಾವು ಆದ್ರೆ ನಮ್ಮಂತವ್ರ ಒಳಗೆ ಹೋದ್ರೆ ಒಳಗೆ ಕುಚ್ಚಿ ಹಾಕಿ ಒಳಗಾಕಿ ಆಕ್ಟಿಂಗ್ ಮಾಡ್ಲಕ್ ನಾವು ಊಟ ಮಾಡಿಸ್ಲಾಮ. ಊರಾಗ ಗರೀಬ್ ಮಂದಿ ಯಾರನ್ನ ಮನೆಗೆ 2 ಮಕ್ಳು ಇರಂಗಿಲ್ಲಲ್ರಿ, ಅಂತವ್ರು ಹೋದ್ರು ಒಳಗೆ ಹೊರಗೆ ತಗೋಸ್ತಾರ. ಇಲ್ಲ ನಮ್ಗೆಲ್ಲ ಉಂಡು ಹೋಗಂತ. ಇವಾಗ ಅಲ್ಲಿ 80 ಮಂದಿ 80 ಮಂದಿಗೆ ಒಂದು 8 ಮಂದಿ ನಮ್ಮ ಊರವ್ರ ಅಂತ ಕೇಳಿದ್ರು. 80 ಮಂದಿ ಎಂಪ್ಲಾಯ್ಮೆಂಟ್ ಯಾಕ ಅದು ರಿಕಾರ್ಡ್ ಇಲ್ಲ. ಅವ್ರಿಗೆ 12,000 ಕೋಟಿ ದುಡ್ಸ್ಕೊತಾನ. ಅವ್ರಿಗೆ ಇನ್ನ ತಲಾನು ಪಗಾರ ಏರಿಸಿಲ್ಲ. ತಾನು 2 ಕೋಟಿ ರೂಪಾಯಿ ಮನಿ ತಗೋತಾನ, 2 ಕೋಟಿ ರೂಪಾಯಿ ಹೊಲ ತಗೋತಾನ. ಆ ವರ್ಕರ್ಸಿಗೆ ಏನಪ್ಪ ಅವ್ರು ಇನ್ನ 12,000 ದುಡ್ಸ್ಕೊತಾನ. ಕ್ರಿಮಿನಲ್ ಕೇಸ್ ಆಗ್ತಾ ಇದು ಅಮ್ಮೋರಿಗೆ ಕೆಟ್ಟು